ಸೊ ಇದಕ್ಕೆ 4 ಸಮಸ್ಯೆಗಳಿಗೆ ಕಾರಣ ಏನಪ್ಪ ಅಂದರೆ, ಪ್ರಮುಖವಾಗಿ 4 ಕಾರಣ ಏನಪ್ಪ ಅಂದರೆ, ಒಂದು ಬಂದು ಫಿಸಿಕಲ್ ಇನ್ಆಕ್ಟಿವಿಟಿ. ದೇಹಕ್ಕೆ ನಾವು ಜಾಸ್ತಿ ಚಲನೆ ಕೊಡೋದಿಲ್ಲ, ಸುಮ್ಮನೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಜಾಸ್ತಿ ನಾವು ಆ್ಯಕ್ಟಿವ್ ಆಗಿರೋದಿಲ್ಲ, ಅದು ಬಂದು ಮೇಜರ್ ರೀಸನ್ನು. ಎರಡನೇದು ಬಂದು ಇಂಪ್ರಾಪರ್ ಫುಡ್ ಹ್ಯಾಬಿಟ್ಸು. ಸೊ ಊಟದ ಪದ್ಧತಿ ಸರಿಯಾಗಿರೋದಿಲ್ಲ, ಅದರಿಂದನೇ ನಮಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಇನ್ನೆರಡು ಗೊತ್ತಲ್ಲ, ಯಾವುದು ಇನ್ನೆರಡು? ಜನರಲಾಗಿ ಏನೇ ಕಾಯಿಲೆ ಬಂದರೂ ಫಸ್ಟ್ ಕೇಳ್ತಾರಲ್ಲ, ಹಾಂ ಅಲ್ಲ ಯಾವುದೇ ಕಾಯಿಲೆ ಬಂದು ಫಸ್ಟ್ ಕೇಳ್ತಾರಲ್ಲ, ಇದನ್ನು ಮಾಡ್ತಾ ಇದ್ನಾ ಅಂತ ಕೇಳ್ತಾರಲ್ಲ, ಏನು? ಅಲ್ಲಪ್ಪ, ಮೇಜರಾಗಿ 2 ಕಲ್ಪ್ರಿಟ್ ಹಾಕ್ತಾರೆ. ಸ್ಮೋಕು, ಎಣ್ಣೆ, ಸಾರಿ ಲೋಕಲ್ ಭಾಷೆ ಬಂದ್ಬಿಡ್ತು. ಸ್ಮೋಕಿಂಗು, ಆಲ್ಕೋಹಾಲು. ಸೊ ಏನು ಆಗ ಅನಿಷ್ಟಿಕ್ಕೆಲ್ಲ ಗ್ರಹಗಳೇ ಕಾರಣ ಅಂದಾಗೆ ಗ್ರಹಚಾರದ ಮೇಲೆ ಹಾಕ್ತೀವಲ್ಲ, ಹಾಗೆ ಏನೇ ಇದಾದ್ರೂ ಆಲ್ಕೋಹಾಲು ಸ್ಮೋಕಿಂಗು ಅಂತ ಹೇಳ್ತೀವಿ. ಅದನ್ನ ಬಿಟ್ಟು